ನಮಸ್ಕಾರ ಹುಲಿಗಳ. ಇವತ್ತು ನಾ ತಂಜಾವೂರು ಒಳಗೆ ಐತ್ಲ ಒಂದು ಹೋಟೆಲ್ ಒಳಗೆ ಅದನ. ಈ ವಿಡಿಯೋ ಯಾಕೆ ಮಾಡತ್ತಂತ ಅಂದ್ರೆ ಈ ಥರ ಐತ್ಲ ನಿಮ್ಮ ಜೊತೆನೂ ಮುಂದೆ ಆಗಬಹುದು. ಏನಪ್ಪ ಅಂದ್ರೆ ಒಂದು ಇನ್ಸಿಡೆಂಟ್ ನಡೀತು. ಏನಪ್ಪ ಅಂದ್ರೆ ತಂಜಾವೂರೊಳಗೆ ಬಂದ್ಗಳು ಕಡಲೂರಿನಿಂದ ಐತ್ಲ. ನಾ ತಂಜಾವೂರಿಗೆ ಬಂದಿದ್ನಿ. ತಂಜಾವೂರಿಗೆ ಬಂದ್ಗಳೈತ್ಲ 7-7:30 ಬಂದಿದ್ದೀನಿ. ನಾ ಇಲ್ಲಿ ಬಂದ್ಗಳೈತ್ಲ ಹೊರಗೆ ಎಲ್ಲ ಕಡೆ ಐತ್ಲ ಹೋಟೆಲ್ ಕೇಳಿದ್ದೀನಿ ಆಫ್ಲೈನ್ ಒಳಗೆ. ಆಫ್ಲೈನ್ ಒಳಗೆ ಹೋಟೆಲ್ ಕೇಳೋಕೈತ್ಲ ಎಲ್ಲರೂ ಏನಂದ್ರು 900, 1000, 1200, 1500, 2000 ಮಟ್ಟ ಈ ಥರ ಒಂದು 2-3 ಹೋಟೆಲ್ ಒಳಗೆ ಹೇಳಿದ್ರು. ಹೇಳೋಕಾಯ್ತಲ್ಲ. ನಾ ಆಯ್ತು ತಗೋಪ್ಪ ಅಂತಂದು ತುಟ್ಟಿ ಭಾಳ ಆತಂದು ಬೇರೆ ಇನ್ನೊಂದೆರಡು ಹೋಟೆಲ್ ಕೇಳಿದ್ನಿ. ಹೋಟೆಲ್ ಕೇಳೋಕಾಯ್ತಲ್ಲ ಅಲ್ಲಿ ಐತ್ಲ ಜಾಸ್ತಿ ರೇಟ್ ಹೇಳಿದರು. 1700 ಮಟ್ಟ ಹೇಳಿದರು. ಇಲ್ಲಿ ತಂಜಾವೂರು ರೈಲ್ವೆ ಸ್ಟೇಷನ್ ಮಗ್ಲ ಐತ್ಲ ಹೇಳಿದ್ರು. ಅದಾದ್ಗಳೈತ್ಲ ನಾ ಆನ್ಲೈನ್ ಬುಕ್ಕಿಂಗ್ ಒಳಗೆ ಐತ್ಲ ಕ್ಲಿಯರ್ ಟ್ರಿಪ್ ಒಳಗೆ ಒಂದು ಹೋಟೆಲ್ ಬುಕ್ ಮಾಡ್ಬೇಕಂತ ಅಂದ್ಕೊಂಡು ನೋಡಿದ್ನ. ಹಂಗೆ ಮಾಡಲಿಲ್ಲ. ನೋಡಿದ್ನಿ ಫಸ್ಟಿಗೆ. ನೋಡಿದ್ಗಳೈತ್ಲ ಅದರೊಳಗೆ ತೋರಿಸ್ತು 480 ರೂಪಾಯಿ ಇಟ್ಟು ತೋರಿಸ್ತದಕ್ಕೆ ಒಂದು ರಾತ್ರಿಗೆ ಹೋಟೆಲ್ಗೆ ತೋರ್ಸೋಕಾಯ್ತಲ್ಲ. ಇದು ಸಸ್ತ ಆಯ್ತಪ್ಪ, ಆಯ್ತು ತಗೋತೇಳಿ ಕ್ಲಿಯರ್ ಟ್ರಿಪ್ ಇಂಥ ಬುಕ್ ಮಾಡಿದ್ರೆ ಆಯ್ತು ಅಂತಂದು ನಾ ತಲೆಯಾಗ ಯೋಚನೆ ಮಾಡ್ಕೊಂಡು ಅದ ಹೋಟೆಲ್ಗೈತ್ಲ ನಾ ಬಂದೈತ್ಲ. ಅವ್ರಿಗೆ ಆಫ್ಲೈನ್ ರೇಟ್ ಕೇಳಿದೆ. ನಾ ಎಷ್ಟೈತೆ ಅನ್ನೋದು, ನಿಮ್ದು ಆಫ್ಲೈನ್ ರೇಟ್ ಏಟೈತಿ ಅದು ಕೇಳಿದ್ನಿ. ಅವ್ರು ಕೇಳೋಕೆ ಏನಂದ್ರು, ನಮ್ದು ಆಫ್ಲೈನ್ ರೇಟ್ ಐತ್ಲ 1700 ರೂಪಾಯಿ ಐತಿ. ಡೂಪ್ಲೆಕ್ಸ್ ಅಂದ್ರೆ ಡಬಲ್ ಬೆಡ್. ಆಮ್ಯಾಗ ಐತ್ಲ ಒನ್ ನೈಟ್ ಇರೋದು 24 ಅವರ್ ಆಫ್ಲೈನ್ ಒಳಗೆ. ಆಮ್ಯಾಗ ಐತ್ಲ ಇನ್ನೊಂದು ಏನು ಹೇಳಿದರು, 24 ಅವರ್ ಐತ್ಲ ಡ್ಯೂಟಿ. ಇದು 24 ಅವರ್ ಐತ್ಲ ನಿಮ್ದು ಇರ್ತೈತಿ. 24 ಅವರ್ ಒಳಗೆ ನೀವು ಚೆಕ್ಔಟ್ ಮಾಡ್ಬೋದು ಅಂತ ಹೇಳಿದ್ರು. ಅಂದ್ರೆ ಇವತ್ತು ರಾತ್ರಿ ನಾ 8 ಗಂಟೆಗೆ ಏನರೇ ರೂಮ್ ತೊಗೊಂಡಿದ್ರೆ ನಾಳೆ ರಾತ್ರಿ 8ಕ್ಕೆ ಐತ್ಲ ನಾ ಚೆಕ್ಔಟ್ ಮಾಡ್ಬೇಕು ಅನ್ನೋದು ಹೇಳಿದರು. ಹೇಳೋಕಾಯ್ತಲ್ಲ ನಾ ಅವ್ರಿಗೆ ಕೇಳಿದೆ. ನಾ ಅಂದ್ರೆ ನಿಮ್ಮದು ಆಫ್ಲೈನ್ ಒಳಗೆ ಎಷ್ಟು ಜಾಸ್ತಿ ರೇಟ್ ಐತಿ, ಆನ್ಲೈನ್ ಒಳಗೆ ಐತ್ಲ ನಿಮ್ದು ರೇಟ್ ಐತ್ಲ ಕಡಿಮೆ ತೋರ್ಸಾತೈತಿ ನಾ ಅಂದೆ. ಅನ್ನೋಕಾಯ್ತಲ್ಲ ಅವು ಹೋಟೆಲ್ ರಿಸೆಪ್ಷನ್ ಒಳಗೆ ಏನು ಇರ್ತಾನಲ್ಲ ಅವ್ರೇನು ಹೇಳಿದ್ರು, ಇಲ್ಲ ನೀವು ಆನ್ಲೈನ್ ಒಳಗೆ ಬುಕ್ ಮಾಡಿರಿ, ನಾ ಐತ್ಲ ನಿಮಗೆ ರೂಮ್ ಐತ್ಲ ಅಲಾಟ್ಮೆಂಟ್ ಮಾಡ್ತೀನಂತಂದ್ರೆ. ನಾ ಐತ್ಲ ಪಟ ಕ್ಲಿಯರ್ ಟ್ರಿಪ್ ಓಪನ್ ಮಾಡಿ ಐತ್ಲ ನಾ 480 ರೂಪಾಯಿ ಏನು ತೋರ್ಸೋದಿತ್ಲ ಆ ಒಂದು 480 ರೂಪಾಯಿ ತೋರಿಸಿದ ಬುಕ್ಕಿಂಗ್ ಐತ್ಲ ನಾ ಬುಕ್ ಮಾಡಿದ್ನಿ. ಅವಂಗೆ ನಾ ಹೇಳಿದ್ದಿಲ್ಲ ಅಂದ್ರೆ 480 ರೂಪಾಯಿನ ನಿಮ್ಗೆ ತೋರ್ಸೋದಾಗತ್ತೆ. ಅವರು 480 ರೂಪಾಯಿ ಬುಕ್ಕಿಂಗ್ ಇತ್ತು. 487 ರೂಪಾಯಿ ಬುಕ್ಕಿಂಗ್ ಇತ್ತು. ಅದನ್ನು ಬುಕ್ಕಿಂಗ್ ಮಾಡಿದ್ಗಳೈತ್ಲ ನಂದು ಟೋಟಲ್ ಐತ್ಲ ಟ್ಯಾಕ್ಸ್, ಆಮ್ಯಾಗ ಐತ್ಲ ಅದು ಪ್ಲ್ಯಾಟ್ಫಾರ್ಮ್ ಚಾರ್ಜಸ್, ಫೀಸ್ ಅದು ಇದೆಲ್ಲ ಸೇರಿಸಿ ಐತ್ಲ ಒಂದು 568 ರೂಪಾಯಿ ಮ್ಯಾಗ ಆಯ್ತು. 568 ರೂಪಾಯಿ ಮ್ಯಾಗ ಹೋಗೈತ್ಲ. ನಾ ಅಲ್ಲೇ ಕೂತಿದ್ನಿ ರಿಸೆಪ್ಷನ್ ಒಳಗೆ. ಅವ್ಗೆ ಹೋಗಿ ತೋರಿಸಿದೆ ನಾ ಒಂದು 2 ನಿಮಿಷ ಆದ್ಗಳು ಹಿಂಗೆ ನಾ ಬುಕ್ಕಿಂಗ್ ಮಾಡಿ ನೋಡಿರಿ, ನೀವು ಹೇಳಿದ್ರಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡಿರಿ ಅನ್ನೋಕೆ ತೋರಿಸಿದ್ಗಳೇ. ಅವ್ರು ಏನಂದ್ರೆ ನನಗೆ, ಇಲ್ಲ ಇಷ್ಟು ಕಮ್ಮಿ ನಾನು ಕೊಡಕ್ಕೆ ಬರೋದಿಲ್ಲ, ನಂದು ಆನ್ಲೈನ್ ಬುಕ್ಕಿಂಗ್ ಐತ್ಲ ನಮ್ದು 1600 ಐತಿ ಅಂತಂದರು. ಅನ್ನೋಕಾಯ್ತಲ್ಲ ಇಲ್ರಿ ನಿಮ್ದು ನಾ ಅರ್ಧಂಬರ್ಧ ಇಂಗ್ಲೀಷ್ ನನಗೆ. ಇಲ್ಲಿ ತಮಿಳ್ನಾಡೊಳಗೆ ಇನ್ನೊಂದು ಏನು ಪ್ರಾಬ್ಲಮ್ಪ ಅಂದ್ರೆ ನಿಮ್ಗೈತ್ಲ ಅವರು ತಮಿಳ್ ಬಿಟ್ಟರೆ ಐತ್ಲ ಬೇರೆ ಯಾವುದೂ ಭಾಷೆ ಮಾತಾಡೋದಿಲ್ಲ. ನಾ ಹಿಂದಿ ಮಾತಾಡ್ಬೇಕಂದ್ರೆ ಹಿಂದಿ ಐತ್ಲ ಗೊತ್ತಿಲ್ಲ ತಂದ್ರೆ ಅವರು ಗೊತ್ತಿಲ್ಲ ಐತೆ ಅನ್ನೋಕಾಯ್ತಲ ಇಂಗ್ಲೀಷ್ ಮಾತಾಡಿದೆ. ನಾ ಸ್ವಲ್ಪ ನನಗೂ ಒಟ್ಟು ಇಂಗ್ಲೀಷ್ ಏನು ಗೊತ್ತಾಗೋದಿಲ್ಲ. ಸ್ವಲ್ಪ ಇಂಗ್ಲೀಷ್ ಮಾತಾಡಿದೆ ನಾ ಸ್ವಲ್ಪ ಅರ್ಧಂಬರ್ಧ. ಅವ್ನು ತಿಳಿಯಂಗೆ ಮಾತಾಡೋಕಾಯ್ತಲ. ಇಲ್ಲ ನಾ ಬುಕ್ಕಿಂಗ್ ನಿನಗೆ ರೂಮ್ ಐತ್ಲ ಅಲಾಟ್ಮೆಂಟ್ ಮಾಡೋಕೆ ಕೊಡೋದಿಲ್ಲ ನಿನಗೆ. 570 ರೂಪಾಯಿಗೆ ಹಂಗೆ ರೂಮ್ ಕೊಡ್ಬೇಕಾಗತ್ತೆ ನಿನಗೆ, AC ರೂಮ್ದಾವ ಹಂಗದಾವ ಹಿಂಗದಾವ ತಂದ್ರೆ ಅನ್ನೋಕಾಯ್ತಲ. ಮತ್ತು ಈಗ ನಾ ಏನು ಮಾಡಲಿಪ್ಪ ಅಂತ ಕೇಳಿದ್ಗಳೈತೆ ಅವ್ನು ಹೋಟೆಲ್ದಾಗ ಏನಂದ, ಇಲ್ಲ ನೀವು ಕ್ಲಿಯರ್ ಟ್ರಿಪ್ದವ್ರ ಜೊತೆ ಮಾತಾಡೈತ್ಲ ನಿಮ್ದು ಬುಕ್ಕಿಂಗ್ ರಿಲೇಟೆಡ್ ಏನು ಕ್ವೆರಿ ಐತ್ಲ ಅದನ್ನೆಲ್ಲ ಸಾಲ್ವ್ ಮಾಡ್ಕೋತಂದ್ರೆ. ನಾ ಐತ್ಲ ಕ್ಲಿಯರ್ ಟ್ರಿಪ್ದಲ್ಲೇ ಐತ್ಲ ನಂದೇನು ಬುಕ್ ಮಾಡಿದ್ದಿಲ್ಲ ಆ ID ಕೆಳಗೆ ಐತ್ಲ ಸಪೋರ್ಟ್ ಅಂತೇಳಿ ಕೆಳಗೆ ಬಂತು. ಸಪೋರ್ಟಲ್ಲಿ ಏನು ಬಂದಿದ್ಗಳೈತ್ಲ ಕ್ಲಿಕ್ ಮಾಡಿದ್ಗಳೈತ್ಲ ಅವ್ರದ್ದೊಂದು ಕ್ಲಿಯರ್ ಟ್ರಿಪ್ದು ಐತ್ಲ ಒಂದು ಕಂಪ್ನಿದೈತ್ಲ ಒಂದು ಕಸ್ಟಮರ್ ಕೇರ್ ನಂಬರ್ ಸಿಕ್ತು. ಅವ್ರ ಜೊತೆ ಐತ್ಲ ನಾ ಮಾತಾಡಿದ್ನಿ ಕಸ್ಟಮರ್ ಕೇರ್ದವ್ರ ಜೊತೆ. ಮಾತಾಡಿದ್ಗಳೈತ್ಲ ನಾ ಹಿಂಗೆ ಅವ್ರಿಗೆಲ್ಲ ಹೇಳಿದೆ, ಹಿಂಗೆ ರೀ ನಾ ಒಂದು ಹೋಟೆಲ್ ಬುಕ್ ಮಾಡೀನಿ ತಂಜಾವೂರು ಒಳಗೆ. ಅವರು ಹೋಟೆಲ್ ಸ್ಟಾಫ್ ಏನು ಅನ್ನತ್ತಾರ ರಿಸೆಪ್ಷನ್ ಒಳಗಿದ್ದವರು, ನನಗೆ ಹೋಟೆಲ್ ಅಲಾಟ್ಮೆಂಟ್ ಮಾಡೋಕ್ಕೆ ಕೊಡೋದಿಲ್ಲ, ನಿಮ್ಮದು ಲೋಯೆಸ್ಟ್ ಪ್ರೈಸ್ ಐತಿ ಇದು. ನಮ್ಮದು ಆನ್ಲೈನ್ ರೇಟ್ ಐತ್ಲ 1600 ಮ್ಯಾಗ ಐತಿ. ನಾ ಇದಕ್ಕೆ 1600 ಆದ್ರೆ ಕೊಡ್ತಾನೆ, ಇಲ್ಲಾಂದ್ರೆ ಐತ್ಲ 570 ರೂಪಾಯಿಗೆ ಅದು ಹಿಂಗೆ ಹೋಟೆಲ್ ಕೊಡೋದಿಲ್ಲ ಅಂತ ಹೇಳಿದೆ ನಾನು ಅವ್ರಿಗೆ. ಹೇಳೋಕಾಯ್ತಲ್ಲ ಅವ್ರೇನಂದ್ರು, ಹೌದು ರೀ ನಿಮ್ದು ಹೋಟೆಲ್ ಅಂತೂ ಬುಕ್ ಅಂತೂ ಆಗೈತಿ, ಆದ್ರೆ ನಾ ಆ ಹೋಟೆಲ್ದ ಯಾರು ಓನರ್ ಇರ್ತಾರಲ್ಲ ಅವ್ರ ಜೊತೆ ಐತ್ಲ ಪ್ರಾಪರ್ಟಿ ಓನರ್ ಜೊತೆ ನಾ ಮಾತಾಡೈತ್ಲ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ರು ಅವರು. ಅದಾದ್ಗಳೈತ್ಲ ಅವರು ಹೋಟೆಲ್ ಅಲ್ಲಿ ಏನು ರಿಸೆಪ್ಷನ್ ಒಳಗೆ ಕೂತಿದ್ರಲ್ಲ ಅವಂಗ ಒಂದು ಫೋನ್ ಬರ್ತೈತಿ. ಫೋನ್ ಬಂದ್ಗಳೈತ್ಲ ಅವ್ರ ಜೊತೆ ಮಾತಾಡಿದ್ರು ಅವರು. ಆದರೆ ಏನು ಮಾತಾಡತ್ತಾರ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ತಮಿಳೊಳಗೆ ಮಾತಾಡತ್ತಿದ್ರು ಅವರು. ಮಾತಾಡೋಕಾಯ್ತಲ್ಲ ನನಗೈತ್ಲ ಅವ್ನು ಸ್ವಲ್ಪ ಐತ್ಲ ಪೆನ್ ಅದು ಪೇಪರ್ ತೊಗೊಂಡೈತ್ಲ ಲೆಕ್ಕ ಎಲ್ಲ ಮಾಡತ್ತಿದ್ದವ. ಅದ್ರೊಳಗೆ ಅವ್ನು ಸ್ವಲ್ಪ ಇದೇ ಥರ ಅಂದಂಗೆ ಆತ ನಾ ಅಂದ್ಕೊಂಡನು.
ಏನತ್ತಂದ ಅವ ಎಲ್ಲ 1700 ಒಳಗೆ ಐತ್ಲ $570 ಮೈನಸ್ ಮಾಡಿ ಐತ್ಲ ಅದು 1100 ಸಮಥಿಂಗ್ ಏನೋ ಐತ್ಲ ನಿಮ್ಮ ಅಮೌಂಟ್ ಐತ್ಲ ನೀವು ನಮಗೆ ಕೊಡ್ರಿ 1100 $1200 ನಮಗೆ ಕೊಡ್ರಿ ಅಂದ್ರೆ ನಾ ಇವಂಗೆ ಹೋಟೆಲ್ ಬುಕ್ತದೆ ಅಂದ್ರೆ ಹೋಟೆಲ್ ರೂಮ್ ಕೊಡ್ತಾನೆ. ಇಲ್ಪ ಅಂದ್ರೆ ನಾ ಇವಂಗೆ ರೂಮ್ ಕೊಡೋದಿಲ್ಲ ಅದೇ ಥರ ಅದೇ ರೀತಿ ಒಳಗೆ ಅವ ಮಾತಾಡಿದ ಅವ್ರದ್ದು ಕ್ಲಿಯರ್ ಟ್ರಿಪ್ ಇದು ಅಂದ್ರೆ ಕಸ್ಟಮರ್ ಕೇರ್ಸ್ ಅವ್ರ ಜೊತೆ ಮತ್ತು ಇವ್ ಹೋಟೆಲ್ದಾಗ ಮಾತಾಡಿದ ಆ ಥರ ಮಾತಾಡೋಕಾಯ್ತಲ್ಲ. ನಾ ಒಂದು 5 ನಿಮಿಷ ಕೂತೆ 5 ನಿಮಿಷ ಕೂತ್ಗಳೈತ್ಲ ಅವ ರಿಸೆಪ್ಷನಿಸ್ಟ್ ನನಗೇನತ್ತಂದ ನಾ ನಿನಗೆ ರೂಮದು ಕೊಡೋಕ್ಕಾಗೋದಿಲ್ಲ ನೀವು ನೋಡ್ಕೋರಿ ಆಮ್ಯಾಗ ಐತ್ಲ ನೀ ಬೇಕಾದ್ರೆ ಐತ್ಲ ನಿಮ್ದು ಇವ್ರ ಜೊತೆ ಮಾತಾಡಿ ಕ್ಲಿಯರ್ ಟ್ರಿಪ್ದವ್ರ ಜೊತೆ ಅಂತಂದ. ಅವನಕಾಯ್ತಲ ನಾ ಮತ್ತೊಂದು 5 ನಿಮಿಷ ಅಲ್ಲೇ ಕೂತೆ ಕುಂದ್ರಕಾಯ್ತಲ ಅವನು ಐತ್ಲ ಕೊಡಂಗೆ ರೀತಿ ಕಾಣವಲ್ಲಾಗಿದ್ದ ಅವ ಆಲ್ಮೋಸ್ಟ್. ನಾ ಏನು ಮಾಡಿದೆ ಹೊಳ್ಳೆ ಐತ್ಲ ಇನ್ನೊಂದು ಸಲ ಕ್ಲಿಯರ್ ಟ್ರಿಪ್ ಕಸ್ಟಮರ್ ಕೇರ್ಗೆ ಐತ್ಲ ಫೋನ್ ಮಾಡಿದ್ನಿ. ಫೋನ್ ಮಾಡೋಕಾಯ್ತಲ ಅವ್ರೇನಂದ್ರು ನಮ್ಗೆ ಇನ್ನೊಂದು 10 ನಿಮಿಷ ಟೈಮ್ ಕೊಡ್ರಿ ನಾವು ಐತ್ಲ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೇವೆ. ನಿಮ್ಗೆ 2 ಆಪ್ಷನ್ ಕೊಡ್ತೇವೆ. 2 ಆಪ್ಷನ್ ಅದಾವೆ. ಒಂದು 9 ಗಂಟೆ 10 ನಿಮಿಷಕ್ಕೆ ಐತ್ಲ ನಾನು ನಿಮ್ಗೆ ಏನರ ಕಾಲ್ ಮಾಡಿದ್ನಂದ್ರೆ ನಿಮ್ದು ಹೋಟೆಲ್ದು ರೂಮ್ದ ಅಲಾಟ್ಮೆಂಟ್ ಆಕತಿ. ಇಲ್ಪ ಅಂದ್ರೆ ನೀವು ಐತ್ಲ ನಿಮ್ಮ ರೀಫಂಡ್ ಅಮೌಂಟ್ ಐತ್ಲ ನಿಮ್ದು ಕ್ರೆಡಿಟ್ ಕಾರ್ಡ್ಗೆ ಐತ್ಲ ಹೊಳ್ಳಿ ಬರ್ತೈತಿ ಅಂತ ಹೇಳಿದ್ರು ಅವ್ರು. ಹೇಳೋಕಾಯ್ತಲ ನಾ ಆಯ್ತು ತಗೋತ ಒಂದು 10 ನಿಮಿಷ ಕೂತ್ರ ಆತಂದು ಕೂತೆ. ಅದಾದ್ಗಳೇ ಹೊಳ್ಳಿ ಐತ್ಲ ರಿಸೆಪ್ಷನಿಸ್ಟಿಗೆ ಹೊಳ್ಳಿ ಕಾಲ್ ಮಾಡ್ತಾರೆ ಅವರು ಕ್ಲಿಯರ್ ಟ್ರಿಪ್ದವ್ರು ಹೊಳ್ಳಿ ಕಾಲ್ ಮಾಡೋಕಾಯ್ತಲ ಮತ್ತು ತಮಿಳೊಳಗೆ ಏನೇನೋ ಮಾತಾಡಿದ್ರು ಅವರು. ಮಾತಾಡೋಕಾಯ್ತಲ ನನಗೆ ರಿಸೆಪ್ಷನಿಸ್ಟ್ ಐತ್ಲ ನನಗೊಂದು ಫಾರಮ್ ಐತ್ಲ ಅವ್ರದ್ದು ಫಿಲಪ್ ಮಾಡತ್ತಂದ ಅಂದ್ರೆ ಡೀಟೇಲ್ಸ್ ಫಿಲಪ್ ಮಾಡಂದ. ಹೆಸರು, ಅಡ್ರೆಸ್, ಮೊಬೈಲ್ ನಂಬರ್, ಎಲ್ಲಿಂದ ಬಂದಿರಿ, ಯಾಕೆ ಬಂದಿರಿ, ಇನ್ನು ಸ್ವಲ್ಪ ಅದೇನು ಪರ್ಪಸ್ ಇರ್ತೈತಲ್ಲ ಅದನ್ನೆಲ್ಲ ಕೇಳೋಕಾಯ್ತಲ. ನಾವು ಫಾರಮ್ ಕೊಟ್ಟಿದ್ದು ಅದ್ರೊಳಗೆ ಐತ್ಲ ಫಿಲಪ್ ಮಾಡಿ ಕೊಟ್ಟೆ. ಫಿಲಪ್ ಮಾಡಿ ಕೊಡೋಕೆ ನನಗೆ ಗೊತ್ತಾಯ್ತು ಹೋಟೆಲ್ ಐತ್ಲ ನನಗೆ ಚೆಕ್ ಇನ್ ಮಾಡೋಕೈತ್ಲ ಹೋಟೆಲ್ ರೂಮ್ ಕೊಡತ್ತಾರ ಅನ್ನೋದು ಗೊತ್ತಾದ್ಗಳೈತ್ಲ ನಾ ಎಲ್ಲ ಫಾರಮ್ ಎಲ್ಲ ಫಿಲಪ್ ಮಾಡಿಕೊಟ್ಟೆ. ಅದಾದ್ಗಳೈತ್ಲ ರೂಮ್ ಕೊಟ್ಟಾರ. ಇಲ್ಲಿ ನೋಡ್ಬೋದು ನೀವು ರೂಮ್ ಡಬಲ್ ಬೆಡ್ ಐತಿ. ಆದ್ರೆ $1700 ಅನ್ನತ್ತಿದ್ದ. ನಂದು $570 ಐತ್ಲ ಈ ಒಂದು ಡಬಲ್ ಬೆಡ್ AC ಐತಿ. ಡಬಲ್ ಬೆಡ್ ರೂಮ್ ಐತ್ಲ ಇಲ್ಲಿ ಸಿಕ್ಕೈತಿ. ಇಲ್ಲಿ ಏನು ಉಪಯೋಗ ಆತಪ್ಪ ಅಂದ್ರೆ ನನಗೆ ಒಂದು ಲಕ್ ಅನ್ಬೋದು. ಯಾಕಂದ್ರೆ ಕ್ಲಿಯರ್ ಟ್ರಿಪ್ದವ್ರು ಐತ್ಲ ಆ ಥರ ಮಾಡೋಕ್ಕೆ ಆಲ್ಮೋಸ್ಟ್ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಈಗ ಒಂದು ಸಲ $1200 ಕಮ್ಮಿ ಅಮೌಂಟ್ ಅಂದ್ರೆ $1700 ಇರೋ ಹೋಟೆಲ್ ಐತ್ಲ $570 ಕೊಟ್ಟಾರಪ್ಪ ಅಂದ್ರೆ ರೀಸನ್ ಏನಪ್ಪ ಅಂದ್ರೆ ಭಾಳ ದೊಡ್ಡದೈತಿ. ನಾ ಅಂದ್ಕೊಂಡಂಗೆ ರೀಸನ್ ಅಂದ್ರೆ ಇದು ನನಗೆ ಗೊತ್ತಿರುವಂಥ ರೀಸನ್ ಏನಪ್ಪ ಅಂದ್ರೆ ನಾ ಪರ್ಸ್ನಲ್ ಆಗಿ ಐತ್ಲ ಕ್ಲಿಯರ್ ಟ್ರಿಪ್ ಮತ್ತು ಮೇಕ್ ಮೈ ಟ್ರಿಪ್ 2 ಆ್ಯಪ್ನ ಐತ್ಲ ಯೂಸ್ ಮಾಡ್ತೀನಿ ಬುಕ್ಕಿಂಗ್ ಒಳಗೆ. ಆಮ್ಯಾಗ ಐತ್ಲ ಇನ್ನೊಂದು ಐತ್ಲ ನಂದು ಕ್ರೆಡಿಟ್ ಕಾರ್ಡ್ ಒಂದು ಯೂಸ್ ಮಾಡ್ತೀನಿ. ಕ್ಲಿಯರ್ ಟ್ರಿಪ್ ಒಳಗೆ ಐತ್ಲ ಅಪ್ಲೈ ಆಗುವಂಥ ಎಕ್ಸಸ್ ಕ್ರೆಡಿಟ್ ಕಾರ್ಡ್ನ ಐತ್ಲ ಯೂಸ್ ಮಾಡ್ತೀನಿ. ಈ ಕಾರ್ಡ್ ಒಳಗೆ ಮತ್ತು ಆ ಆ್ಯಪ್ ಒಳಗೆ ವ್ಯಾಲ್ಯೂಯೇಬಲ್ ಕಸ್ಟಮರ್ ಅಂತ ನಾ ಅಂದ್ಕೊಂಡನು. ಯಾಕಪ್ಪ ಅಂದ್ರೆ ನಂದು ಆ ಕ್ಲಿಯರ್ ಟ್ರಿಪ್ ಆ್ಯಪಿಂದ ಮತ್ತು ಕ್ರೆಡಿಟ್ ಕಾರ್ಡಿಂದ ಐತ್ಲ ನಂದು ಪ್ರತಿ ತಿಂಗಳು ಐತ್ಲ 1ರಿಂದ 2 ಐತ್ಲ ಫ್ಲೈಟ್ ಬುಕ್ಕಿಂಗ್ ಆಗತ್ತಿರ್ತಾವೆ. ಯಾಕಂದ್ರೆ ಎಕ್ಸಸ್ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ ಏನೈತ್ಲ ಅದು 5% ಕ್ಯಾಶ್ ಬ್ಯಾಕ್ ಇಲ್ಲಾಂದ್ರೆ ಐತ್ಲ ಡಿಸ್ಕೌಂಟ್ ಕೊಡ್ತಿರ್ತೈತಿ ಪ್ರತಿ ಬುಕ್ಕಿಂಗ್ ಒಳಗೆ. ಏನು 5% ಡಿಸ್ಕೌಂಟ್ ಕೊಡ್ತೈತಿಲ್ಲ ಅದ್ರ ಸಂಬಂಧ ಐತ್ಲ ನನ್ನ ಜೊತೆ ಇರೋರು ಮತ್ತು ನನ್ನ ಏನು ಬ್ಯಾಚ್ಮೇಟ್ ಅದಾರಲ್ಲ ಆಲ್ಮೋಸ್ಟ್ ಎಲ್ಲರದು ಐತ್ಲ ಹೋಗೋದು ಬರೋದು ಐತ್ಲ 1-2 ಫ್ಲೈಟ್ ಬುಕ್ಕಿಂಗ್ ಐತ್ಲ ನಾ ಮಾಡೇ ಬಿಟ್ಟಿರ್ತೀನಿ. ಮಾಡತ್ ಹೇಳಿರ್ತಾರೆ ನನಗೆ. ಯಾಕಂದ್ರೆ ಗೊತ್ತೈತಿ ಇಂಥ ಕ್ರೆಡಿಟ್ ಕಾರ್ಡ್ ಐತೆ ಅನ್ನೋದು ಗೊತ್ತೈತಿ ಮತ್ತು ಡಿಸ್ಕೌಂಟ್ ಸಿಗ್ತದೆ ಅನ್ನೋದು ಗೊತ್ತೈತಿ. ಒಂದು ಬುಕ್ಕಿಂಗಿಂತ ಐತ್ಲ ಒಂದು ಫ್ಲೈಟ್ ಬುಕ್ಕಿಂಗಿಂತ $1000-1200 ಐತ್ಲ ಡಿಸ್ಕೌಂಟ್ ಸಿಗ್ತೈತಿ. ಈಗ $6000 ಫ್ಲೈಟ್ ಟಿಕೆಟ್ ಐತಂದ್ರೆ ನನ್ನ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ನಂದ್ರೆ ನಾ ಏನಿಲ್ಲ ಅಂದರೂ ಐತ್ಲ 5000 ಇಲ್ಲಾಂದ್ರೆ 5,500 ಬೀಳ್ತೈತಿ. ಆ ಥರ ನಂದು ಲಾಸ್ಟ್ ಒಂದು ವರ್ಷದ ಐತ್ಲ ನಾ ಸುಮ್ಮಂಗೆ ಟ್ರಾನ್ಸಾಕ್ಷನ್ ನೋಡಿದೆ ಕ್ಲಿಯರ್ ಟ್ರಿಪ್ ಒಳಗೆ ಮತ್ತು ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಒಳಗೆ ಒಂದು 1.5 ಲಕ್ಷ ಮ್ಯಾಗ ಟ್ರಾನ್ಸಾಕ್ಷನ್ ಐತೆ ನಂದು. ಯಾಕಂದ್ರೆ ಪ್ರತಿ ತಿಂಗಳು 1-2 ಇಲ್ಲಾಂದ್ರೆ 3 ಕಮ್ಮಿ ಅಂದ್ರೆ 1-2 ಬುಕ್ಕಿಂಗ್ ಇರತ್ತಾವ ನನ್ನ ಇದ್ರೊಳಗೆ ಅದ್ರೊಳಗೆ ಆಗಿರ್ತೈತಲ್ಲ ಟ್ರಾನ್ಸಾಕ್ಷನ್. ಆ ಒಂದು ಕಾರಣಕ್ಕೆ ಐತ್ಲ ಈ ಕ್ಲಿಯರ್ ಟ್ರಿಪ್ದವ್ರು ಐತ್ಲ ಈ ಒಂದು ಹೋಟೆಲ್ನ ಐತ್ಲ $1700 ಇದ್ದಿದ್ದಂಥ ಹೋಟೆಲ್ನ ಐತ್ಲ $570 ಐತ್ಲ ಅಲೋಟ್ಮೆಂಟ್ ಮಾಡ್ಯಾರತ್ತ ನಂದೊಂದು ಪರ್ಸ್ನಲ್ ಒಪಿನಿಯನ್. ಇಲ್ಲಿ ನೋಡ್ಬೋದು ನೀವು. ಒಂದು ಸಲ ಹೋಟೆಲ್ ತೋರಿಸ್ತೀನಿ ನಿಮ್ಗೆ ರೂಮ್ ಹೆಂಗೈತೆ ಅನ್ನೋದು.
ಇಲ್ಲೇ ನೋಡತ್ತಿರಲ್ಲ, ಇಲ್ಲೇ ಡೋರ, ಟಾಯ್ಲೆಟ್, ಬಾತ್ರೂಮ. ಇದ ಡಬಲ್ ಬೆಡ್. ಪಂಖ ಐತಿ, ಇಲ್ಲೇ ಎ ಸಿ ಐತಿ, ಒಂದು ಟಿ ವಿ, ಇಲ್ಲೇ ಮುಂದೆ ಐತ್ಲ, ಬೆಡ್ದ ಮುಂದೆ ಐತ್ಲ ಒಂದು ಮಿರರ್ ಐತಿ ದೊಡ್ಡದು. ಆಗಾಳೆ ಬಂದೈತ್ಲ ಹುಲಿ ಕುಡಿಯಾಕೆ ನೀರು ಕೊಟ್ಟೋಗ್ಯಾನ ಅವನು. ಇಲ್ಲಿ ಏನೇನು ಏನಿದೆ, PLA ರೆಸಿಡೆನ್ಸಿ ಇದ ಹೋಟೆಲ್. ಭಾಳಾದ್ರೆ ಸಾಬೂನು ಇರ್ಬೇಕಿದೆ. ಇದೇನು ಡೆಂಟಲ್ ಕಿಟ್ ಆತಿದ, ಹಲ್ಲು ತಿಕ್ಕೊಳಕ್ಕೆ ಮುಂಜಾನೆ ಅದು. ಕೋಲ್ಗೇಟ್ ಐತಿ, ಒಳಗೆ ಇನ್ನೊಂದು ಬ್ರಷ, ಒಂದು ಕೋಲ್ಗೇಟ್ ಕೊಟ್ಟಾರ, ಭಾರಿ ಚಲೋ ನೋಡಿದ್ರು. ಇಲ್ಲಿ ಅವ್ರದ್ದು ಐತ್ಲ ಮೆನು ಐತಿ, ಮೆನು ಕಾರ್ಡ್ ಅವ್ರದ್ದು ಹೋಟೆಲ್ ಇದ್ದಂಗೆ ಐತಿ. ಮೆನು ಕಾರ್ಡ್, ಇದೊಂದು ಟ್ರೇ, ಟಿ ವಿ, ಒಂದು ಕಬೋರ್ಡ, ಇಲ್ಲೊಂದು ಸಣ್ಣ ಟೇಬಲ್ ಐತಿ ಈ ಥರ. ಟವಲ್ಲ, ಇದೊಂದು ಡಬಲ್ ಬೆಡ್ಡ. ಈ ಒಂದು ವಿಡಿಯೋ ಯಾಕೆ ಮಾಡಿದನಪ್ಪ ಅಂದ್ರೆ, ಈ ಥರ ಐತ್ಲ ನಿಮಗೂ ಆಗ್ಬೋದು ಎಲ್ಲರ. ಏನೋ ಇಲ್ಲ ಮಾಡಂಗೆ ಅನಿಸ್ತು ವಿಡಿಯೋ. ಈ ಒಂದು ವಿಡಿಯೋನ ಇನ್ಫಾರ್ಮೇಷನ್ ಐತ್ಲ ಶೇರ್ ಮಾಡ್ಬೇಕು ಅನ್ನಿಸ್ತು. ಅದೇ ಥರ ಐತ್ಲ ಈ ಒಂದು ಇನ್ಫಾರ್ಮೇಷನ್ ಐತ್ಲ ಶೇರ್ ಮಾಡೀನಿ. ಈ ಒಂದು ವಿಡಿಯೋ ಏನ್ರಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಮತ್ತು ನಿಮಗೇನ್ರಿ ಈ ಥರ ಐತ್ಲ ಇನ್ಸಿಡೆಂಟ್ ಎಲ್ಲರೇ ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ. ಆಯ್ತು ಹುಲಿಗಳ, ನಮಸ್ಕಾರ.